ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೇಗ ಎದ್ದು ಇವತ್ತಿಂದ ನಾನು ಇದು ಬಟ್ಟೆನ ಹೊಲಿಬೇಕಂತ ಬಟ್ಟೆ ಹೊಲಿತಾ ಇದ್ದೆ. ಆದರೆ ತುಂಬ ಬಟ್ಟೆ ಬಂದಿದೆ. ಈಗ ಬ್ಲೌಸ್ ಎಲ್ಲ ಅರ್ಜೆಂಟ್ ಕೊಡೋದಿದೆ, ಅದನ್ನೆಲ್ಲ ಹೊಲಿತಾ ಇದ್ದೀನಿ. ಆದರೆ ಆಲ್ಟ್ರೇಷನ್ಗೆ ಅಂತೂ ತುಂಬ ಬಂದಿದೆ. ಅದನ್ನೆಲ್ಲ ನಾನು ಈಗ ಮಾಡಿಕೊಡಬೇಕು. ಅದಕ್ಕೆ ನಾನು ಬೇಗ ಎದ್ದು ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ನಮ್ಮ ನಾದಿನಿ ಮನೇಲಿ ಹೀರೆಕಾಯಿ ಆಗಿತ್ತು, ಅದನ್ನೇ ತಂದಿದ್ದೀನಿ. ನಾನು ತಂದು ಈಗ ಏನಾದರೂ ಒಂದು ಪಲ್ಯ ಮಾಡಬೇಕು. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಇದನ್ನು ನಾನು ಹೊಲಿಲಿಕ್ಕೆ ಕೂತ್ಕೊಳ್ಬೇಕು. ಅದಕ್ಕೆ ನಾನು ಮೊದಲೇ ಪಾರ್ಲರನ್ನು ಮಾಡ್ತಾಯಿದ್ದೆ. ಅದನ್ನೇ ನಾನು ನನ್ನ ಜೀವನದ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನನಗೆ ಪಾರ್ಲರಿಂದ ನನಗೆ ತುಂಬ ಲಾಸ್ ಆಯಿತು. ಅಂದರೆ ಕರೋನಾ ಬಂದಿದ್ದಕ್ಕೆ ನನಗೆ 2 ವರ್ಷ ನಾನು ಹೀಗೆ ಬಾಡಿಗೆ ಕೊಡೋದು, ಕಡೆಗೆ ಸಂಘದಲ್ಲೆಲ್ಲ ಸಾಲ ತಗೊಂಡು ಅದನ್ನೆಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ನನಗೆ ಕರೋನಾದಿಂದನೂ ನನಗೆ ತುಂಬ ಲಾಸ್ ಆಗಿ ನಾನು ತುಂಬ ಕಷ್ಟದಲ್ಲಿದ್ದೆ. ಕಡೆಗೆ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೆ. ಆದರೆ ನಾನು ಹೊಲಿಯೋದು ನನಗೆ ಗೊತ್ತಿತ್ತು. ಆದರೆ ಅದನ್ನು ನಾನು ಸೀರಿಯಸ್ ಆಗಿ ಇದನ್ನಾಗಿ ತಗೊಳ್ಳಿಲ್ಲ, ಕರಿಯರ್ ಆಗಿ ತಗೊಳ್ಳಿಲ್ಲ. ಅದನ್ನು ಬಿಟ್ಟು ನಾನು ಅದರ ಕಡೆ ನನ್ನ ಲಕ್ಷ್ಯನೇ ವಹಿಸಲಿಲ್ಲ. ಎಷ್ಟು ಚೆನ್ನಾಗಿ ಹೊಲಿತಿದೆ ಅಂದರೆ ಅದು ಫಿಟ್ಟಿಂಗು ಕೂಡ ಅಷ್ಟೇ ಚೆನ್ನಾಗಿ ಆಗ್ತಿತ್ತು. ಎಷ್ಟೋ ಜನರಿಗೆ ಹೊಲಿದು ಕೊಟ್ಟಿದ್ದೆ. ಅವರೆಲ್ಲರೂ ಹೇಳ್ತಿದ್ರು, ನೀನು ಚೆನ್ನಾಗಿ ಹೊಲಿತೀರಾ, ಅದನ್ನೇ ನೀವು ಹೊಲಿಗೆನೇ ನೀವು ಇದು ಮಾಡ್ಕೊಳ್ಳಿ ಅಂತ. ಆದರೆ ಒಬ್ಬೊಬ್ಬರು ಹೆದರಿಸ್ತಿದ್ರು, ಮಷಿನ್ ಮೇಲೆ ಕೂತ್ಕೊಂಡ್ರೆ ಆಗಲ್ಲ, ಹೀಟಾಗುತ್ತೆ, ಅದರಿಂದ ತುಂಬ ತೊಂದರೆಗಳಾಗ್ತವೆ, ಹಾಗೆ ಹೀಗೆ ಅಂತ ಹೆದರಿಸ್ತಿದ್ರು. ಅದಕ್ಕೆ ನಾನು ಮಷಿನ್ ಮೇಲೆ ಕೂತ್ಕೊಳ್ಳೋದೇ ಇಲ್ಲಾಗಿದೆ. ನನಗೆ ಅದು ಬೇಡವೇ ಬೇಡ ಅಂದ್ಕೊಂಡಿದ್ದೆ. ಆದರೆ ಈಗ ನನಗೆ ಅದೇ ನನ್ನ ಕೈ ಹಿಡಿತಾ ಇದೆ. ನನ್ನ ಕಷ್ಟದ ದಿನಗಳಲ್ಲಿ ನನಗೆ ಅದೇ ನನ್ನ ಕೈ ಹಿಡಿತಾ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ದೇವರು ಹೇಗೆ ನೋಡಿ ಆಟ ಆಡಿಸ್ತಾರೆ ಅಂತ. ನಾವು ಇಷ್ಟಪಟ್ಟು ಮಾಡ್ತಾ ಇರೋದು, ಅದು ನಮಗೆ ಹೊಲಿಯೋದೇ ಇಲ್ಲ. ಒಬ್ಬೊಬ್ರಿಗೆ ಹೊಲಿಯಲ್ಲ, ಒಬ್ಬೊಬ್ರಿಗೆ ಹೊಲಿಯುತ್ತದೆ ಅದು ಚೆನ್ನಾಗಿ. ಒಬ್ಬೊಬ್ಬರು ತುಂಬ ಚೆನ್ನಾಗಿ ಇದನ್ನು ಮಾಡ್ತಾರೆ ಪಾರ್ಲರಲ್ಲಿ. ಆದರೆ ನನಗೆ ಯಾಕೋ ಅದು ನನಗೆ ಆಗಲಿಲ್ಲ. ಅದನ್ನು ನಾನು ಸೀರಿಯಸ್ ಆಗಿ ಮಾಡಿದ್ದಿದ್ರೆ ಅದು ಕೂಡ ಹೊಲಿತಿತ್ತೋ ಏನೋ, ಅದು ಗೊತ್ತಿಲ್ಲ. ನಾನು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸ್ಬೇಕಾಯಿತು. ಆದರೆ ಈಗ ನಾನು ಅಂದ್ಕೊಂಡಿದ್ದೀನಿ, ಇದನ್ನೇ ಹೊಲಿಗೆಯನ್ನೇ ನಾನು ನನ್ನ ಪ್ರೊಫೆಷನಲ್ ಆಗಿ ತೊಗೊಳ್ಬೇಕು. ನಾನು 4 ಬ್ಲೌಸ್ ಹೊಲಿದು ಕೊಟ್ಟೆ. ಅದು ಒಳ್ಳೊಳ್ಳೆ ಡಿಸೈನ್, ಅದನ್ನು ನಾನು ಹೊಲಿದು ಕೊಟ್ಟೆ. ಬ್ಲೌಸ್ ಇದೆ ಅವ್ರದ್ದು, ಅದನ್ನು ಕೂಡ ನಾನೀಗ ಹೊಲಿಬೇಕು. ಅದು ನಾನು ಹೊಲಿದಿದ್ದೀನಿ. ಆದರೆ ಅವರಿಗೆ ಅರ್ಜೆಂಟಾಗಿ ಕೊಡೋದಕ್ಕಾಗಿ ನಾನು ಅದನ್ನು ಫೋಟೋ ಮತ್ತು ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಒಂದು ಬ್ಲೌಸಿಂದಷ್ಟೇ ಚೆನ್ನಾಗಿ ಇದು ಮಾಡಿದ್ದೀನಿ. ಮತ್ತು 2 ಬ್ಲೌಸಿನ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಅದನ್ನು ಈಗ ಅವ್ರ ಫೋಟೋ ಕಳಿಸಿದ್ರೆ ನಾನು ಹಾಕ್ತೀನಿ. ಅದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನಾನು ಇದನ್ನಷ್ಟೇ ತೋರಿಸ್ತಾ ಇದ್ದೆ. ಇದು ನೋಡಿ, ಡಬ್ಬಗಳಲ್ಲಿ ಸಣ್ಣ ಸಣ್ಣ ಡಬ್ಬಗಳಿತ್ತು. ಅದರಲ್ಲಿ ಒಂದು ಡಬ್ಬದಲ್ಲಿ ಜೀರಿಗೆ, ಒಂದು ಡಬ್ಬದಲ್ಲಿ ಕಾಳು ಮೆಣಸು ಹೀಗೆ ಹಾಕಿಟ್ಟಿದ್ದೀನಿ. ಈ ರೀತಿ ಸಣ್ಣ ಸಣ್ಣ ಡಬ್ಬದಲ್ಲಿ ಅದು ಸ್ವಲ್ಪ ಇದ್ದರೆ ಅದನ್ನು ಇದರಲ್ಲಿ ಹಾಕಿಡ್ತಾ ಇದ್ದೀನಿ. ಅದು ಎಳ್ಳು, ಬಿಳಿ ಎಳ್ಳು. ಹಾಗೆ ನನ್ನ ಹತ್ರ ಇದು ಪಾರ್ಲರಿಗಂತ ನಾನು ಕ್ರೀಮ್ ಕೊಡ್ತಿದ್ದೆ ಜನರಿಗೆ. ಅದನ್ನೇ ನಾನು ಇದು ಪಾರ್ಲರಿಗಂತ ತಂದಿಟ್ಟಿದ್ದೆ. ಅಂಥದ್ದೇ ಅದೇ ಡಬ್ಬಗಳು ಇದ್ದಾವೆ ನನ್ನ ಹತ್ರ. ನನಗೆ ಚೆನ್ನಾಗಾಗುತ್ತೆ ಎಷ್ಟು ಸಣ್ಣ ಸಣ್ಣ ಡಬ್ಬದಲ್ಲಿ ಸ್ವಲ್ಪ ಹಾಕಿಡಲಿಕ್ಕೆ. ಹಾಗೆ ಚಹಾ ಮಾಡ್ತಾಯಿದ್ದೀನಿ. ಇದು ನೋಡಿ, ಇಂಗು ತುಂಬ ಚೆನ್ನಾಗಿದೆ. ಇಂಗು ಚಹಾ ಮಾಡ್ತಾಯಿದ್ದೀನಿ. ಚಹಾ ಅಂದರೆ ಒಂದು ಕಪ್ ಚಹಾ ಕುಡಿದು ಬೇಗ ಕೆಲಸನ ಮುಗಿಸ್ಬೇಕು ಅಂತ ನಾನು ಬೆಳಗ್ಗೆ ಎದ್ದ ಕೂಡಲೇ ಒಂದು ಲೋಟ ನೀರು ಕುಡಿದು ಚಹಾ ಕುಡಿತೀನಿ.
ಇವತ್ತು ನಾನು ತಂಬಳಿ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀನಿ. ಸುಮಾರು ಕಾಯಿ, ಒಂದು ಕಾಯಿ ತುರಿದಿಟ್ಟಿದ್ದೆ. ತುರಿದಿಟ್ಟರೆ ಚೆನ್ನಾಗಾಗುತ್ತೆ. ನಾವು ಹೊಲಿಲಿಕ್ಕೆ ಕೂತ್ಕೊಳ್ಳುತ್ತೇನಲ್ಲ, ಅದಕ್ಕೆ ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ನಾನು ಮಷಿನ್ ಮೇಲೆ ಕೂತ್ಕೊಳ್ಬೇಕಾಗುತ್ತೆ. ಮಷಿನ್ ಅಂದರೆ ಹೊಲಿಲಿಕ್ಕೆ ಕೂತ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಈ ರೀತಿ ಕಾಯನ್ನು ತುರಿದಿಡ್ತೀನಿ. ಅದನ್ನು ತುರಿದು ಡೀಪರಲ್ಲಿ ಹಾಕಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ತಂಬಳಿಗೆ ನಾನು ಸ್ವಲ್ಪ ಕಾಯಿ, ಹುಣಸೆ ಹಣ್ಣು, ಜೀರಿಗೆ, ಕೊತ್ತಂಬರಿ ಕಾಳು ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿ ಇದನ್ನು ಮಸಾಲೆ ರೆಡಿ ಮಾಡ್ತೀನಿ. ನಾವು ಈ ಮಸಾಲೆನ ನಾವು ಮೀನಿಗೂ ಬಳಸ್ಬೋದು, ಇಲ್ಲ ಮೀನಿಲ್ಲಾದರೆ ಹೀಗೆ ಒಂದು ಈರುಳ್ಳಿನ ಇದು ಕಟ್ ಮಾಡಿ ಹಾಕಿ ತಂಬಳಿ ಥರ ಮಾಡಿಕೊಂಡು ಊಟ ಮಾಡ್ಬೋದು. ಸೈಡಿಗೆ ಪಲ್ಯ ಇಲ್ಲ ಒಣ ಮೀನು ಇಲ್ಲ ಮೀನು ಫ್ರೈ ಏನು ಬೇಕಾದರೂ ಮಾಡ್ಕೊಂಡು ನಾವು ತಿನ್ಬೋದು. ಹೀಗೆ ಒಂದು ಊಟ ಆಗಿಬಿಡುತ್ತೆ ನೋಡಿ. ಹೀಗೆ ಕಾಯನ್ನು ನಾನು ಒಂದು ಕವರಲ್ಲಿ ಹಾಕಿ ಡೀಪರಲ್ಲಿ ಹಾಕಿಟ್ಬಿಡ್ತೀನಿ. ಅದು ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ಅದೇ ಇದು ಪಾತ್ರೆಗಳನ್ನು ಎಷ್ಟು ತೊಳಿತೀನಿ ಅಂದರೂ ಅದೆಲ್ಲ ಅಷ್ಟು ಪಾತ್ರೆ ತೊಳ್ತದೆ. ಇದೇ ನೋಡಿ ಬ್ಲೌಸ್ ನಾನು ಹೊಲಿತಿರೋ ಬ್ಲೌಸ್ ಇದು. ಎಲ್ಲ ಆಗಿದೆ ಇದನ್ನು ನೋಡಿ, ನಾನೀಗ ಬ್ಲೌಸ್ ಹೊಲ್ದಿದ್ದೀನಿ. ಅದು ತುಂಬ ಚೆನ್ನಾಗಿ ಇದಾಗಿದೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ಲೇಟೆಸ್ಟ್ ಡಿಸೈನ್ ಇದು. ಇದು ಬಟರ್ಫ್ಲೈ ಇದನ್ನು ಮಾಡ್ತಾರೆ ಈ ಡಿಸೈನಿಗೆ. ಆದರೆ ನಾನು ಅದೇ ಬಟ್ಟೆಯಿಂದ ಹೂವನ್ನು ಮಾಡಿ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಅದು ನೋಡಿದರೆ ಇಷ್ಟು ಗ್ರ್ಯಾಂಡಾಗಿತ್ತು ಅಂದರೆ ಆ ಬ್ಲೌಸು. ನೀವೇ ನೋಡಿ. ಇದು ನಾನು ಹೂವು ಕುಳ್ಸಾದ್ಮೇಲೆ ಇದನ್ನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಮತ್ತು ಅವರು ಹಾಕಿ ನೋಡಿದರು ಅದು ಆ ಡಿಸೈನು. ಈ ಬ್ಲೌಸನ್ನು ಅದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆಗಿದೆ. ಒಂಚೂರು ಎಲ್ಲೂ ಇದು ಇಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಇದ್ರದ್ದು. ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಾಗಿದೆ ಅಂತ. ಅಲ್ಲಿ ಕ್ರಾಸಾಗಿ ತಗೊಂಡಿದ್ದೀನಿ, ಈ ಥರ ಕ್ರಾಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಿಟ್ಟಿಂಗ್ ಎಲ್ಲ. ಮತ್ತು ಫ್ರಂಟು ಕಪ್ಸ್ ಇಟ್ಟಿದ್ದೀನಿ ನೋಡಿ, ಈ ಥರ ಬಂದಿದೆ. ಉದ್ದ ತೋಳು ಇಟ್ಟಿದ್ದೀನಿ. ಅದು ಬಾರ್ಡ್ರ್ ಇದೆ ಅಲ್ವಾ, ಅದಕ್ಕೆ ನಾನು ಅದು ಹಾಗೆ ಇಟ್ಟಿದ್ದೀನಿ. ಅವ್ರಿಗೆ ಕಪ್ಸ್ ಎಲ್ಲ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ. ಅದಕ್ಕೆ ನಾನೀಗ ಇದನ್ನೇ ನನ್ನ ವೃತ್ತಿಯನ್ನಾಗಿ ಮುಂದುವರಿಸ್ತಾ ಇದ್ದೀನಿ. ಯಾರು ಟೈಲರಿಂಗ್, ಸ್ಟಿಚಿಂಗ್ ಅಂದರೆ ಯಾರು ಇದನ್ನು ಕಡಿಮೆ ಅಂತ ಅನ್ಸ್ಕೊಳ್ಬಾರ್ದು. ಇದನ್ನು ಚೆನ್ನಾಗಿ ನಾವು ಇದರಲ್ಲಿ ತೊಡಗಿಸ್ಕೊಂಡ್ರೆ ನಮಗೆ ಇದರಲ್ಲಿ ನೆಮ್ಮದಿ ಸಿಗುತ್ತೆ. ಪಾರ್ಲರ್ ಮಾಡ್ತೀನಿ, ಇಲ್ಲ ಅಂತಿಲ್ಲ, ಬಂದವರಿಗೆ ಮಾಡ್ತೀನಿ ನಾನು. ಆದರೆ ಅದನ್ನು ನಾನು ತುಂಬ ಪ್ರೀತಿಯಿಂದ ಇದು ಮಾಡ್ತಿದ್ದೆ. ತುಂಬ ನನಗೆ ಇಷ್ಟ ಇತ್ತು ಪಾರ್ಲರ್ ಅಂದರೆ. ಆದರೆ ಈಗ ಹೊಲಿಗೆನ ನಾನು ತುಂಬ ಇದನ್ನಾಗಿ ತಗೊಳ್ಬೇಕು. ಅದಕ್ಕೆ ಇದನ್ನೇ ನನಗೆ ಸವಾಲಾಗಿ ತಗೊಳ್ತಾ ಇದ್ದೀನಿ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.